ನಮಸ್ಕಾರ, ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬಜೆಟ್ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಗುಡುಗು. ನನ್ನ ಜೀವಮಾನದಲ್ಲೇ ಇಂತಹ ಕಳಪೆ ಬಜೆಟ್ ನೋಡಿಲ್ಲ. ಭೀಕರ ಬರಗಾಲ ಇದ್ದರೂ ಹಣ ಬಿಡುಗಡೆ ಮಾಡದೆ ರೈತರ ಜೀವನದಲ್ಲಿ ಚೆಲ್ಲಾಟವೆಂದು ಕಿಡಿ. ಬಜೆಟ್ನಲ್ಲಿ ಏನಿಲ್ಲ ಅಂತ ಪ್ರತಿಭಟಿಸಿದ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್. ಕಮಲ ನಾಯಕರು ಹೇಳೋದು ಯಾವುದು ನಿಜ ಅಲ್ಲ. ಶಾಂತಿ ಸಹಬಾಳ್ವೆಯನ್ನ ಬಿಜೆಪಿ ಎಂದಿಗೂ ಸಹಿಸಲ್ಲ ಅಂತ ಕಾಂಗ್ರೆಸ್ ವ್ಯಂಗ್ಯ. ಬಾಗಲಕೋಟೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಹಣ ನೀಡದಿದ್ದಕ್ಕೆ ಆಕ್ರೋಶ. ಕಾಲೇಜು ಸ್ಥಾಪಿಸಿ ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಭರವಸೆ ನೀಡಿ ಕೈ ಎತ್ತಿದ್ದಾರೆ. ಅನುದಾನ ನೀಡದಿದ್ರೆ ಧರಣಿ ಸತ್ಯಾಗ್ರಹದ ಎಚ್ಚರಿಕೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆಗೂ ಅನುದಾನ ನೀಡದ್ದಕ್ಕೆ ಜನಾಕ್ರೋಶ. ಇದೊಂದು ನಿರಾಶಾದಾಯಕ ಬಜೆಟ್ ಅಂತ ರೈತ ಮುಖಂಡರು ಗರಂ. ಶೀಘ್ರವೇ 1,000 ಕೋಟಿ ಅನುದಾನ ನೀಡದಿದ್ರೆ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ. ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡುತ್ತಾರೆ ಎನ್ನುವ ಜನರ ನಿರೀಕ್ಷೆ ಹುಸಿ. ಬಜೆಟ್ಗೂ ಮುನ್ನ ಜಿಲ್ಲಾ ವಿಭಜನೆ ಕುರಿತು ವರದಿ ಪಡೆದಿದ್ದರೂ ಘೋಷಿಸಿಲ್ಲ. ಜಿಲ್ಲೆ ಘೋಷಿಸದ್ದಕ್ಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಾಗಿ ಹೋರಾಟಗಾರರ ಆಕ್ರೋಶ. ಲೋಕಸಮರ ಹಿನ್ನೆಲೆ ಇಂದು ನಾಳೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆ. ಭಾರತ್ ಮಂಟಪದಲ್ಲಿ ನಡೆಯುವ ಸಭೆಯಲ್ಲಿ ದೇಶಾದ್ಯಂತ 11,500 ನಾಯಕರು ಭಾಗಿ. ಬಿಜೆಪಿ ನಾಯಕರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತು. ಕರಾವಳಿಯಲ್ಲಿ ಕಳೆಗುಂದಿದ ಕಾಂಗ್ರೆಸ್ಗೆ ಶಕ್ತಿ ತುಂಬುವ ಯತ್ನ. ಲೋಕಸಭಾ ಚುನಾವಣೆ ಹಿನ್ನೆಲೆ ಇಂದು ಮಂಗಳೂರಲ್ಲಿ ಬೃಹತ್ ಸಮಾವೇಶ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಸಿಎಂ ಸೇರಿ ಸುಮಾರು 50,000 ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ. ಸಿಎಂ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಅನಂತ್ ಕುಮಾರ್ ಹೆಗಡೆಗೆ ಹೈಕೋರ್ಟ್ ರಿಲೀಫ್. ಮುಂದಿನ ವಿಚಾರಣೆವರೆಗೂ ಸಂಸದರ ವಿರುದ್ಧ ಬಲವಂತದ ಕ್ರಮ ಬೇಡ. ಮುಖ್ಯಮಂತ್ರಿ ವಿರುದ್ಧ ಈ ರೀತಿ ಪದ ಬಳಕೆ ಸರಿಯಲ್ಲ ಅಂತಾನು ಕ್ಲಾಸ್. ಶಿವಮೊಗ್ಗದ ಹ್ಯುಂಡೈ ಶೋರೂಂನಲ್ಲಿ ಬೆಂಕಿಯ ಅವಘಡ. ಬೆಂಕಿಯ ಬಲೆಯಲ್ಲಿ ಕಾರುಗಳು ಸುಟ್ಟು ಭಸ್ಮ. ಶೋರೂಂ ಅಕ್ಕಪಕ್ಕದ ಕಟ್ಟಡಗಳಿಗೂ ಅಪಾರ ಹಾನಿ. ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ನಲ್ಲಿ 3 ಬಿಟ್ಟು ಎಲ್ಲರಿಗೂ ಹೈಕೋರ್ಟ್ ಜಾಮೀನು. ಒಟ್ಟು 105 ಮಂದಿಗೆ ಬೇಲ್ ನೀಡಿದ ನ್ಯಾಯಾಲಯ. ಜಾಮೀನು ಸಿಕ್ಕ ಬೆನ್ನಲ್ಲೇ ಆರೋಪಿಗಳ ಕುಟುಂಬಸ್ಥರು ಸಿಹಿ ತಿನಿಸಿ ಸಂತಸ. ಅಭ್ಯರ್ಥಿಗಳ ಪಟ್ಟಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಎಂದ ನಿಖಿಲ್ ಕುಮಾರಸ್ವಾಮಿ. ಪಟ್ಟಿ ಬಿಡುಗಡೆ ಸಂಬಂಧ ಬಿಜೆಪಿ ವರಿಷ್ಠರು ದೆಹಲಿಗೆ ಕರೆದಿದ್ದು ತೆರಳುತ್ತಾ ಇದ್ದೀನಿ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು 28 ಕ್ಷೇತ್ರದಲ್ಲೂ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸುತ್ತೇವೆ ಎಂದು ವಿಶ್ವಾಸ. ಸಕ್ಕರೆ ಕಾರ್ಖಾನೆ ಲೈಸೆನ್ಸ್ ನವೀಕರಿಸಿಕೊಳ್ಳದ್ದಕ್ಕೆ ಶಾಸಕ ಯತ್ನಾಳ್ಗೆ ನೋಟಿಸ್. ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆ ಹಿನ್ನೆಲೆ ನೋಟಿಸ್ ಜಾರಿಯಾದ 24 ಗಂಟೆಯೊಳಗೆ ಉತ್ತರ ನೀಡಲು ಸೂಚನೆ. ಚಿಕ್ಕಮಗಳೂರಿನಲ್ಲಿ ಕಣ್ಣಿಗೆ ಖಾರದ ಪುಡಿ ಎರಚಿ ದರೋಡೆ. ಮಚ್ಚಿನಿಂದ ಹಲ್ಲೆ ಮಾಡಿ ಮನೆಯಲ್ಲಿದ್ದ 5 ಲಕ್ಷ ಹಣ, ಸುಮಾರು 30 ಗ್ರಾಂ ಮಾಂಗಲ್ಯ ಸರಾಕಿತ್ತು ಪರಾರಿ. 4 ಖದೀಮರಲ್ಲಿ ಒಬ್ಬ ತಲಾಖ್, 3 ಎಸ್ಕೇಪ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಚಿತ್ರಾಪುರ ಮಠಕ್ಕೆ ನಟ ಯಶ್ ರಾಧಿಕಾ ದಂಪತಿ ಭೇಟಿ. ಸ್ವಾಮೀಜಿಯ ಆಶೀರ್ವಾದ ಪಡೆದು ಸತತ 2 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ನೆಚ್ಚಿನ ನಟ ನಟಿಯನ್ನ ಕಂಡು ಸೆಲ್ಫಿಗೆ ಮುಗಿಬಿದ್ದ ಅಭಿಮಾನಿಗಳು. ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳ ಜೊತೆ ನಿರಂತರ ತಿಕ್ಕಾಟ. ಸರ್ಕಾರ ಉರುಳಿಸಲು ಬಿಜೆಪಿಯಿಂದ ನಿರಂತರ ಯತ್ನದ ಆರೋಪ. ಸರ್ಕಾರಕ್ಕೆ ಸಂಖ್ಯಾಬಲ ಸಾಬೀತುಪಡಿಸಲು ಇಂದು ದೆಹಲಿ ಸಿಎಂ ಕೇಜ್ರಿವಾಲ್ ವಿಶ್ವಾಸ ನಿರ್ಣಯ. ಇನ್ಮುಂದೆ ನಿತ್ಯ 1 ಗಂಟೆ ಮುಚ್ಚಲಿರುವ ಅಯೋಧ್ಯೆಯ ರಾಮ ಮಂದಿರದ ಬಾಗಿಲು. ಬಾಲರಾಮ 5 ವರ್ಷದವನಾಗಿದ್ದು ವಿಶ್ರಾಂತಿಯ ಅಗತ್ಯವಿದೆ. ಹೀಗಾಗಿ ಪ್ರತಿದಿನ ಮಧ್ಯಾಹ್ನ 12:30ರಿಂದ 1:30ರವರೆಗೆ ದೇವಾಲಯದ ಬಾಗಿಲು ಮುಚ್ಚುತ್ತೇವೆ ಎಂದ ಟ್ರಸ್ಟ್. ಭಾರತದ ಜೊತೆ ಸುಖ ಸುಮ್ಮನೆ ಖ್ಯಾತೆ ತೆಗೆದ ಮಾಲ್ಡೀವ್ಸ್ಗೆ ಸಂಕಷ್ಟ. ಮಾಲಾದ್ವೀಪ ದಿವಾಳಿ ಘೋಷಿಸಿರುವುದಾಗಿ ವರದಿ. ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು
ಐಎಂಎಫ್ನಿಂದ ಸಾಲ ಪಡೆಯಲು ಮುಂದಾಗಿದೆ ಎಂದು ವರದಿ. ನಟ ದರ್ಶನ್ ಸಿನಿಮಾ ಜರ್ನಿ ಆರಂಭಿಸಿ 25 ವಸಂತ. G25 ಬೆಳ್ಳಿ ಪರ್ವ ಹೆಸರಿನಲ್ಲಿ ದಾಸನಿಗೆ ಅಭಿನಂದನಾ ಕಾರ್ಯಕ್ರಮ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇಂದು ಸಂಜೆ 5 ಗಂಟೆಗೆ ರಜತ ಮಹೋತ್ಸವ. ಟೆಸ್ಟ್ ಕ್ರಿಕೆಟ್ನಲ್ಲಿ 500 ವಿಕೆಟ್ ಪಡೆದು ದಾಖಲೆ ಬರೆದ ರವಿಚಂದ್ರನ್ ಅಶ್ವಿನ್. ಇಂಗ್ಲೆಂಡ್ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದಲ್ಲಿ ಸಾಧನೆ ಮಾಡಿದ ಸ್ಪಿನ್ನರ್ ಕುಟುಂಬದಲ್ಲಿ ವೈದ್ಯಕೀಯ ತುರ್ತು ಸ್ಥಿತಿಯಿಂದಾಗಿ ಮುಂದಿನ ಟೆಸ್ಟ್ಗೆ ಅಲಭ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.